ಜಿಯೋ ಕಾಯಿನ್ಸ್ ಕ್ರಿಪ್ಟೋ ಕರೆನ್ಸಿ ಅಲ್ಲ. ಹೌದು ಫ್ರೆಂಡ್ಸ್, ಜಿಯೋ ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಅಲ್ಲ, ಇದು ಒಂದು ರಿವಾರ್ಡ್ ಟೋಕನ್ ಅಷ್ಟೇ. ಹೇಗೆ ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡಿದಾಗ ನಮಗೆ ರಿವಾರ್ಡ್ ರೂಪದಲ್ಲಿ ಕ್ಯಾಶ್ಬ್ಯಾಕ್ ಸಿಗುತ್ತೋ, ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದಾಗ ಹೇಗೆ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೋ, ಹಾಗೆ ಜಿಯೋ ಅವರ ಜಿಯೋ ಸ್ಪೇರ್ ಬ್ರೌಸರ್ ಯೂಸ್ ಮಾಡಿದರೆ ರಿವಾರ್ಡ್ ರೂಪದಲ್ಲಿ ಈ ಜಿಯೋ ಕಾಯಿನ್ಸ್ ಸಿಗುತ್ತದೆ. ಆದರೆ ಇದರ ವಿಶೇಷ ಏನೆಂದರೆ, ಜಿಯೋದವರು ಪಾಲಿಗಾನ್ ಲ್ಯಾಬ್ಸ್ ಎನ್ನುವ ಕಂಪನಿಯ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಒಂದು ಜಿಯೋ ಕಾಯಿನನ್ನು ರೆಡಿ ಮಾಡಿದ್ದಾರೆ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡಿರುವುದರಿಂದಲೇ ಜಿಯೋ ಕಾಯಿನ್ ಮುಂದೊಂದು ದಿನ ಕ್ರಿಪ್ಟೋ ಕರೆನ್ಸಿ ಆಗಬಹುದು, ಕ್ರಿಪ್ಟೋ ಮಾರ್ಕೆಟಲ್ಲಿ ಲೀಸ್ಟ್ ಆಗಬಹುದು ಎಂಬ ನಿರೀಕ್ಷೆ ಜಾಸ್ತಿ ಆಗುತ್ತಲೇ ಇದೆ. ಸದ್ಯಕ್ಕೆ ಜಿಯೋ ಸ್ಪೇರ್ ಬ್ರೌಸರಲ್ಲಿ ಮಾತ್ರ ಜಿಯೋ ಕಾಯಿನನ್ನು ಕಲೆಕ್ಟ್ ಮಾಡಬಹುದು. ಈ ಬ್ರೌಸರ್ ಆಂಡ್ರಾಯ್ಡ್, iOS ಹಾಗೂ ವಿಂಡೋಸ್ ಎಲ್ಲ ಕಡೆಗೂ ಕೂಡ ನೀವು ಬಳಸಬಹುದು. ಕಲೆಕ್ಟ್ ಆಗಿರುವ ಜಿಯೋ ಕಾಯಿನನ್ನು ಸದ್ಯಕ್ಕೆ ಜಿಯೋ ರಿಲೇಟೆಡ್ ಸರ್ವಿಸಲ್ಲಿ ಮಾತ್ರ ರಿಡೀಮ್ ಮಾಡಿಕೊಳ್ಬಹುದು. ಬಟ್ ಇದುವರೆಗೂ ಜಿಯೋ ಕಾಯಿನನ್ನು ರಿಡೀಮ್ ಮಾಡಲು ಅಥವಾ ಟ್ರಾನ್ಸ್ಫರ್ ಮಾಡಲು ಯಾವುದೇ ರೀತಿಯ ಆಪ್ಷನ್ ಬಿಟ್ಟಿಲ್ಲ. ಮುಂಬರುವ ದಿನಗಳಲ್ಲಿ ಅದಕ್ಕೂ ಆಪ್ಷನ್ ಬರಬಹುದು. ಸೊ ಸದ್ಯಕ್ಕೆ ಫ್ರೀಯಾಗಿ ಸಿಗ್ತಾ ಇದೆ, ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಮುಂದೆ ಯಾರಿಗೆ ಗೊತ್ತು, ಒಳ್ಳೆ ವ್ಯಾಲ್ಯೂ ಬಂದರೂ ಬರಬಹುದು, ಕ್ರಿಪ್ಟೋ ಕರೆನ್ಸಿಯಾಗಿ ಮಾರ್ಕೆಟಲ್ಲಿ ಲೀಸ್ಟ್ ಆದರೂ ಆಗಬಹುದು. ಹಾಗಂತ ಕಾಯಿನ್ ಕಲೆಕ್ಟ್ ಮಾಡೋದಕ್ಕೆ ಅಂತಾನೆ ಈ ಬ್ರೌಸರ್ನ ಯೂಸ್ ಮಾಡಬೇಡಿ. ಬೇರೆ ಬ್ರೌಸರ್ನ ಯೂಸ್ ಮಾಡುವ ಬದಲು ಈ ಒಂದು ಬ್ರೌಸರ್ನ ಯೂಸ್ ಮಾಡಿ ಒಂದಿಷ್ಟು ಕಾಯಿನನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಬಹುದು. ಸೊ ಇವಾಗ ಜಿಯೋ ಸ್ಪೇರ್ ಬ್ರೌಸರ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಸೈನ್ ಅಪ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಬ್ರೌಸರ್ನ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ, ನೀವು ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಅಥವಾ ಪ್ಲೇಸ್ಟೋರಲ್ಲಿ ಜಿಯೋ ಸ್ಪೇರ್ ಅಂತ ಸರ್ಚ್ ಮಾಡಿ ಈ ಬ್ರೌಸರ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ನಂತರ ಇಲ್ಲಿ ನೀವು ಡಿಫಾಲ್ಟ್ ಬ್ರೌಸರ್ ಆಗಿ ಇದನ್ನು ಸೆಟ್ ಮಾಡ್ಕೊಳ್ಬಹುದು. ಇದನ್ನು ಓಪನ್ ಮಾಡಿದ ನಂತರ ಈ ರೀತಿಯ ಒಂದು ಇಂಟರ್ಫೇಸನ್ನು ನೀವು ನೋಡ್ಬೋದು. ಬೇರೆಲ್ಲ ಬ್ರೌಸರ್ ಹೇಗೆ ವರ್ಕ್ ಆಗುತ್ತೋ ಈ ಬ್ರೌಸರ್ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ. ನಂತರ ನೀವು ಇಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೆಡಿ ಟು ಅನ್ಲಾಕ್ ರಿವಾರ್ಡ್ ಅಂತ ಆಪ್ಷನ್ ಕೆಳಗಡೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ನಿಕ್ ನೇಮ್ ಅನ್ನು ಎಂಟರ್ ಮಾಡಿ, ನೀವು ಯಾವುದೇ ನೇಮನ್ನು ಬೇಕಾದರೂ ಎಂಟರ್ ಮಾಡಬಹುದು ಇಲ್ಲಿ. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. OTPನ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ನೀವು ಸೈನ್ ಇನ್ ಟು ಅರ್ನ್ ಮೇಲೆ ಕ್ಲಿಕ್ ಮಾಡಿ, ನೀವು ಅರ್ನ್ ಮಾಡಿರುವ ಎಲ್ಲ ಜಿಯೋ ಕಾಯಿನ್ಗಳ ಬ್ಯಾಲೆನ್ಸನ್ನು ನೀವು ಇಲ್ಲಿ ನೋಡಬಹುದು. ನೀವು ಜಿಯೋ ಸ್ಪೇರ್ ಬ್ರೌಸರ್ನ ಎಷ್ಟು ಜಾಸ್ತಿ ಯೂಸ್ ಮಾಡುತ್ತೀರೋ ಅಷ್ಟು ಜಾಸ್ತಿ ಕಾಯಿನ್ಗಳು ಇಲ್ಲಿ ಸಂಗ್ರಹ ಆಗುತ್ತದೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಬ್ರೌಸರಿನ ರೀಡ್ ಮತ್ತು ವಾಚ್ ಸೆಕ್ಷನ್ನಲ್ಲಿ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡಿದ ಹಾಗೆ ನಿಮಗೆ ಹೆಚ್ಚಿನ ಕಾಯಿನ್ಸ್ಗಳು ಕಲೆಕ್ಟ್ ಆಗುತ್ತಾ ಹೋಗುತ್ತವೆ. ಯಾಕೆಂದರೆ ಈ ಸೆಕ್ಷನ್ನಲ್ಲಿ ಅಡ್ವರ್ಟೈಸ್ಮೆಂಟು ರನ್ ಆಗ್ತಾ ಇರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಜಿಯೋ ಕಾಯಿನ್ ರಿಲೇಟೆಡ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.